ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ವಿಷಯಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಕ್ವಶನ್ ನೋಡೋಣ. ಸುಕನ್ಯಾ ಸಮೃದ್ಧಿ ಯೋಜನೆ ಯಾವ ವರ್ಷ ಆರಂಭ ಆಯಿತು? ಆಪ್ಷನ್ ಎ 2012, ಆಪ್ಷನ್ ಬಿ 2014, ಆಪ್ಷನ್ ಸಿ 2015, ಆಪ್ಷನ್ ಡಿ 2016. ಸರಿಯಾದ ಉತ್ತರ 2015. ಸುಕನ್ಯಾ ಸಮೃದ್ಧಿ ಯೋಜನೆ 2015ರಲ್ಲಿ ಆರಂಭ ಆಗಿದ್ದು. ಸುಕನ್ಯಾ ಸಮೃದ್ಧಿ ಯೋಜನೆನ 2015ರಲ್ಲಿ ಕೇಂದ್ರ ಸರ್ಕಾರ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನೋ ಯೋಜನೆನ ಒಂದು ಭಾಗವಾಗಿ ಆರಂಭ ಮಾಡಿದ್ದು. ಇದು 10 ವರ್ಷದಿಂದ ಕಡಿಮೆ ಇರೋ ಹೆಣ್ಮಕ್ಳಿಗೆ ಮಾತ್ರ ಅನ್ವಯವಾಗಿತ್ತು ಈ ಯೋಜನೆ. 2026ರ ಪರಿಸರ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ, ಅದನ್ನ ಟೈಲರ್ ಪ್ರೈಸ್ ಅಂತ ಕೂಡ ಕರೀತಾರೆ. ಅದನ್ನ ಯಾರು ಗೆದ್ದಿದ್ದಾರೆ ಅಂತ ನೋಡೋಣ. ಆಪ್ಷನ್ಸ್ ಇದೆ. ಆಪ್ಷನ್ ಎ ಜೋಹನ್ ರಾಕ್ಸ್ಟೋ, ಪವನ್ ಸುಖದೇವ್, ಟೋಬಿ ಕಿಯರ್ಸ್, ಸುಸುಮು ಕಿಟಗಾವ. ಸರಿಯಾದ ಉತ್ತರ ಟೋಬಿ ಕಿಯರ್ಸ್. 2026ರ ಪರಿಸರ ಕ್ಷೇತ್ರದ ನೊಬೆಲ್ ಪ್ರಶಸ್ತಿನ ಗೆದ್ದಿರೋದು ಟೋಬಿ ಕಿಯರ್ಸ್ ಅವರು. ಟೋಬಿ ಕಿಯರ್ಸ್ ಅವರು ಅಮೆರಿಕದ ಜೀವಶಾಸ್ತ್ರಜ್ಞೆ. ಅವ್ರಿಗೆ ಈ ಪ್ರಶಸ್ತಿ ಯಾಕೆ ಕೊಟ್ಟಿದ್ದು ಅಂದರೆ, ಅವರು ಮೈಕ್ರೋ ರೀಜಲ್ ಫಂಗಸ್ ಅನ್ನೋ ಜಾಲಗಳ ಕುರಿತು ಸಂಶೋಧನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಈ ಪ್ರಶಸ್ತಿ ಬಂದಿದೆ. ಈ ಮೈಕ್ರೋ ರೀಜಲ್ ಫಂಗಸ್ ಸಸ್ಯಗಳಿಗೆ ಬೇಕಾಗುವಂಥ ಪೋಷಕಾಂಶ ಕೊಡೋದ್ರಲ್ಲಿ ಸಹಾಯ ಮಾಡುತ್ತೆ. ಜೊತೆಗೆ ಭೂಮಿಯ ಹವಾಮಾನನ ನಿಯಂತ್ರಣದಲ್ಲಿ ಇರೋದ್ರಲ್ಲೂ ಇದು ಮುಖ್ಯ ಪಾತ್ರ ವಹಿಸುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಂಡಸ್ಇಂಡ್ ಬ್ಯಾಂಕಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಹೊಸದಾಗಿ ಯಾರು ಆಯ್ಕೆ ಆಗಿದ್ದಾರೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಉದಯ್ ಕೋಟಕ್, ಆಪ್ಷನ್ ಬಿ ಅರ್ಜಿತ್ ಬಸು, ಆಪ್ಷನ್ ಸಿ ಶಶಿಧರ್ ಜಗದೀಶನ್, ಆಪ್ಷನ್ ಡಿ ರಜನೀಶ್ ಕುಮಾರ್. ಸರಿಯಾದ ಉತ್ತರ ಅರ್ಜಿತ್ ಬಸು. ಅರ್ಜಿತ್ ಬಸು ಅವರು ಇಂಡಸ್ಇಂಡ್ ಬ್ಯಾಂಕ್ನ ಹೊಸ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಧಾನಮಂತ್ರಿ ಸ್ವನಿಧಿ ಕ್ರೆಡಿಟ್ ಕಾರ್ಡ್ನ ಕೇರಳದಲ್ಲಿ ಯಾರು ಬಿಡುಗಡೆ ಮಾಡಿದ್ರು ಅಂತ? ಆಪ್ಷನ್ಸ್. ಆಪ್ಷನ್ ಎ ಅಮಿತ್ ಶಾ, ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಸಿ ನರೇಂದ್ರ ಮೋದಿ, ಆಪ್ಷನ್ ಡಿ ಪಿಣರಾಯಿ ವಿಜಯನ್. ಸರಿಯಾದ ಉತ್ತರ ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ಕೇರಳದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಕ್ರೆಡಿಟ್ ಕಾರ್ಡ್ನ ಬಿಡುಗಡೆ ಮಾಡಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಕೇರಳದ ಗವರ್ನರ್ ಅಂದರೆ ಕೇರಳದ ರಾಜ್ಯಪಾಲರು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. ಈ ಪ್ರಧಾನಮಂತ್ರಿ ಸ್ವನಿಧಿ ಕ್ರೆಡಿಟ್ ಕಾರ್ಡಿಂದ ರಸ್ತೆ ಬದಿ ವ್ಯಾಪಾರ ಮಾಡೋರಿಗೆ ಆರ್ಥಿಕ ಸಹಾಯ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಾಂಗೋಲಾಕ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್. ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಸಿಕ್ಕಿಂ. ಪಾಂಗೋಲಾಕ ವನ್ಯಜೀವಿ ಅಭಯಾರಣ್ಯ ಸಿಕ್ಕಿಂ ರಾಜ್ಯದಲ್ಲಿದೆ. ಇತ್ತೀಚೆಗೆ ಅಲ್ಲಿ ದೊಡ್ಡ ಕಾಡ್ಗಿಚ್ಚು ಕಾಣಿಸ್ಕೊಂಡು ಈ ಸುದ್ದಿ ನ್ಯೂಸಲ್ಲಿತ್ತು. ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಗ್, ಸಿಕ್ಕಿಂನ ಗವರ್ನರ್ ಅಂದರೆ ಸಿಕ್ಕಿಂನ ರಾಜ್ಯಪಾಲರು ಓಂ ಪ್ರಕಾಶ್ ಮಾಥುರ. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ಜೀವಶಾಸ್ತ್ರೀಯ ಪಾರ್ಕ್, ಬಯೋಲಾಜಿಕಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗಿದೆ? ಆಪ್ಷನ್ಸ್. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಕೇರಳ. ಕೇರಳದಲ್ಲಿ ಭಾರತದ ಮೊದಲ ಬಯೋಲಾಜಿಕಲ್ ಪಾರ್ಕ್ ಸ್ಥಾಪನೆಯಾಗಿದೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಕೇರಳದ ರಾಜ್ಯಪಾಲರು ಆರಿಫ್ ಮೊಹಮ್ಮದ್ ಖಾನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಬ್ರ್ಯಾಂಡ್ ಫಿನಾನ್ಸ್ ವರದಿ ಪ್ರಕಾರ 2026ರಲ್ಲಿ IT ಕಂಪ್ನಿಗಳಲ್ಲಿ ಅತಿ ಮೌಲ್ಯಯುಕ್ತ ಬ್ರ್ಯಾಂಡ್ ಅಂತ ಯಾವ ಕಂಪ್ನಿ ಸೆಲೆಕ್ಟ್ ಆಗಿದೆ? ಆಪ್ಷನ್ಸ್. ಇನ್ಫೋಸಿಸ್, ಆಪ್ಷನ್ ಬಿ ಅಸೆಂಚರ್, ಆಪ್ಷನ್ ಸಿ HCL, ಆಪ್ಷನ್ ಡಿ IBM. ಸರಿಯಾದ ಉತ್ತರ ಅಸೆಂಚರ್. ಅಸೆಂಚರ್ ಬ್ರ್ಯಾಂಡ್ ಫಿನಾನ್ಸ್ ವರದಿ ಪ್ರಕಾರ 2026ನೇ ಸಾಲಿನ ಅತಿ ಮೌಲ್ಯಯುಕ್ತ ಬ್ರ್ಯಾಂಡ್ IT ಕಂಪ್ನಿಗಳಲ್ಲಿ ಅತಿ ಮೌಲ್ಯಯುಕ್ತ ಬ್ರ್ಯಾಂಡ್ ಅಂತ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶನ್. ಇತ್ತೀಚೆಗೆ GI ಟ್ಯಾಗ್ ಪಡೆದಂಥ ಪೊಂಡೂರು ಖಾದಿ, ಅದೊಂದು ಖಾದಿ ಬಟ್ಟೆ. ಪೊಂಡೂರು ಖಾದಿ ಇದು ಯಾವ ರಾಜ್ಯಕ್ಕೆ ಸೇರಿದೆ? ಆಪ್ಷನ್ಸ್. ತಮಿಳುನಾಡು, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಒಡಿಸ್ಸಾ. ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪೊಂಡೂರು ಖಾದಿ ಬಟ್ಟೆ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ಪೊಂಡೂರು ಪ್ರದೇಶಕ್ಕೆ ಸೇರಿರುವಂಥ ಒಂದು ಪ್ರಸಿದ್ಧ ಬಟ್ಟೆ ಆಗಿದೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ N ಚಂದ್ರಬಾಬು ನಾಯ್ಡು, ಆಂಧ್ರ ಪ್ರದೇಶದ ರಾಜ್ಯಪಾಲರು S ಅಬ್ದುಲ್ ನೀಜರ್.
ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಸಾರ್ವಜನಿಕ ಸೇವೆಗಳನ್ನ ಭಾರತೀಯ ಭಾಷೆನಲ್ಲೇ ಪ್ರಚಾರ ಮಾಡಬೇಕು ಅಂತ ಡಿಜಿಟಲ್ ಇಂಡಿಯಾ ಭಾಷಣಿ ವಿಭಾಗ ಜೊತೆ ಒಪ್ಪಂದ ಮಾಡ್ಕೊಂಡಿರೋದು ಯಾವ ರಾಜ್ಯ? ಆಪ್ಷನ್ಸ್: ತಮಿಳುನಾಡು, ರಾಜಸ್ಥಾನ, ಮಿಜೋರಾಂ, ತ್ರಿಪುರ. ಸರಿಯಾದ ಉತ್ತರ ತ್ರಿಪುರ. ತ್ರಿಪುರ ರಾಜ್ಯದ ಮುಖ್ಯಮಂತ್ರಿ ಮಾಣಿಕ್ ಸಾಹಾ, ತ್ರಿಪುರ ರಾಜ್ಯದ ರಾಜ್ಯಪಾಲರು ಎನ್ ಇಂದ್ರಸೇನ ರೆಡ್ಡಿ. ನೆಕ್ಸ್ಟ್ ಕ್ವೆಶನ್, ಪಿಕ್ಸೆಲ್ LED ಮತ್ತು ಇನ್ಸ್ಪೇಸ್ ಈ ಎರಡು ಸಂಸ್ಥೆಗಳು ಜೊತೆಗೆ ಸೇರಿಕೊಂಡು ಉಪಗ್ರಹಗಳ ಸಮೂಹನ ನಿರ್ಮಾಣ ಮಾಡೋ ಯೋಜನೆನ ಆರಂಭ ಮಾಡಿದೆ. ಈ ಯೋಜನೆ ಆರಂಭ ಮಾಡಿರೋ ಮುಖ್ಯ ಉದ್ದೇಶ ಏನು? ಅದರ ಉತ್ತರ ಭೂಮಿನ ವೀಕ್ಷಣೆ ಮಾಡೋದು, ಅರ್ತ್ ಅಬ್ಸರ್ವೇಷನ್. ಇದರ ಮುಖ್ಯ ಉದ್ದೇಶ ಭಾರತಕ್ಕೆ ಅದರದೇ ಆದಂಥ ಒಂದು ಸ್ವಂತ ಅರ್ತ್ ಅಬ್ಸರ್ವೇಷನ್ ಅಂದರೆ ಭೂ ವೀಕ್ಷಣೆ ಮಾಡೋದಕ್ಕೆ ಉಪಗ್ರಹಗಳ ಸಮೂಹನ ನಿರ್ಮಾಣ ಮಾಡಿ ಅದನ್ನು ಕೃಷಿ, ವಿಪತ್ತು ನಿರ್ವಹಣೆ ಮತ್ತು ರಕ್ಷಣಾ ಕ್ಷೇತ್ರಗಳಿಗೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದು. ನೆಕ್ಸ್ಟ್ ಕ್ವೆಶನ್, ಜನವರಿ 24 ಯಾವ ರಾಜ್ಯದ ಸ್ಥಾಪನಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ? ಆಪ್ಷನ್ಸ್: ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಬಿಹಾರ. ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ ಜನವರಿ 24ರಂದು ತನ್ನ ರಾಜ್ಯ ಸ್ಥಾಪನೆ ದಿನಾಚರಣೆಯನ್ನು ಆಚರಣೆ ಮಾಡುತ್ತೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ಥ್ಯಾಂಕ್ ಯು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.